ನಮಸ್ಕಾರ ವೀಕ್ಷಕರೇ, ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕದ ರಾಜಕಾರಣ ಅತ್ಯಂತ ಮಹತ್ವದ ರಾಜಕೀಯ ಪಲ್ಲಟಕ್ಕೆ ಸಾಕ್ಷಿಯಾಗಲಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ವಿದಾಯವನ್ನ ಹೇಳಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿದು ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ಮಾಡಿಕೊಡಲಿದ್ದಾರೆ. ಇದು ಪ್ರತಿಕ್ಷಣ ನಿಮ್ಮ ಮುಂದೆ ಇಡುತ್ತಿರುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಹಿಂದೆ ಮೈಸೂರಿನ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಯಿತು ಅಂತೇಳಿ ವರದಿಯಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಪ್ರತಿಕ್ಷಣ ಒಂದು ಮಾಹಿತಿಯನ್ನ ಸ್ಪಷ್ಟಪಡಿಸಿತ್ತು. ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಬದಲಾವಣೆ ಆಗುವಂತದ್ದು ಕೇರಳ ಮತ್ತು ಉಳಿದ ರಾಜ್ಯಗಳ ವಿಧಾನಸಭಾ ಚುನಾವಣೆ ಮುಗಿದ ಬಳಿಕವಷ್ಟೇ, ಅಲ್ಲಿಯವರೆಗೆ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅಂತ ಹೇಳಿ. ಸೊ ಈಗ ಪಂಚರಾಜ್ಯಗಳ ಚುನಾವಣೆ ಮುಗ್ದಿದೆ. ಸೊ ಈಗ ಕಾಂಗ್ರೆಸ್ನಲ್ಲಿ ಅಂತಿಮಗೊಂಡಿದೆ ಮುಖ್ಯಮಂತ್ರಿಯವರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ. ಬದಲಾವಣೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರನ್ನ ಕಿತ್ತು ಹಾಕುವಂಥದ್ದಲ್ಲ, ಅಥವಾ ಸಿದ್ದರಾಮಯ್ಯನವರಿಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳುವಂಥದ್ದಲ್ಲ. ಬದಲಿಗೆ 8 ವರ್ಷಗಳಿಂದ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಅನುಭವಿಸಿದಿರಿ. ಈ ರಾಜ್ಯದ ಅತ್ಯುನ್ನತ ಅಧಿಕಾರ ನಿಮಗೆ ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಿದೆ. ಹೀಗಾಗಿ ಇನ್ನೇನು ಚುನಾವಣೆಗೆ 2 ವರ್ಷ ಬಾಕಿ ಇರೋ ಹೊತ್ತಲ್ಲಿ ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಇತರರಿಗೂ ಅವಕಾಶ ಕೊಡಲೇಬೇಕಾದಂತ ಅನಿವಾರ್ಯ ಸ್ಥಿತಿಯಲ್ಲಿ ಪಕ್ಷ ಇರೋದ್ರಿಂದ ನೀವು ಅಧಿಕಾರದಿಂದ ಕೆಳಗಿಳಿದು ಸ್ವಯಂ ಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ನೀವೇ ಅಧಿಕಾರದಿಂದ ಕೆಳಗಿಳಿದು ಇತರರಿಗೆ ಅವಕಾಶ ಮಾಡಿಕೊಡಬೇಕು ಎನ್ನುವಂತಹ ಸಂದೇಶವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ರವಾನಿಸಿದೆ. ಈಗ ಸಿದ್ದರಾಮಯ್ಯನವರು 2013ರಿಂದ 2018 ಮೇವರೆಗೆ 2023 ಮೇಯಿಂದ ಇಲ್ಲಿಯವರೆಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದ್ರೆ 5 ವರ್ಷದ ಮೊದಲ ಅವಧಿ ಪೂರ್ಣಾವಧಿ, ಅದಾದ ಬಳಿಕ ಸಿಕ್ಕಂತ 2ನೇ ಅವಕಾಶದಲ್ಲಿ ನಿಯರ್ಲಿ 3/4 ಅಧಿಕಾರವನ್ನು ಸಿದ್ದರಾಮಯ್ಯನವರು ಈಗ ಅನುಭವಿಸಿ ಆಗಿದೆ ಮುಖ್ಯಮಂತ್ರಿಯಾಗಿ. ಸೊ ಪಕ್ಷಕ್ಕೆ ಈಗ ಅನಿವಾರ್ಯತೆ, ಇನ್ ಕೇಸ್ ಪಕ್ಷ ಇತರರಿಗೆ ಅವಕಾಶ ಮಾಡದೆ ಹೋದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಅದು ದೊಡ್ಡದೊಂದು ಪೊಲಿಟಿಕಲ್ ಬ್ಲಂಡರ್, ಪ್ರಮಾದ, ತಪ್ಪಲ್ಲ, ಮಿಸ್ಟೇಕ್ ಅಲ್ಲ, ಬ್ಲಂಡರ್ ಆಗುತ್ತೆ ಎನ್ನುವಂತ ಆತಂಕದಲ್ಲಿ ಕಾಂಗ್ರೆಸ್ ಇರುವಂಥದ್ದು. ಹೀಗಾಗಿ ಪಂಚರಾಜ್ಯಗಳ ಚುನಾವಣೆಯವರೆಗೂ ಕಾದ್ರು. ಈಗ ಪಂಚರಾಜ್ಯಗಳ ಚುನಾವಣೆ ಮುಗಿದಿದೆ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ತಮಿಳುನಾಡಿನಲ್ಲಿ 40 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಕ್ಯಾಬಿನೆಟ್ಗೆ, ಸರ್ಕಾರದ ಭಾಗಿಯಾಗಿದೆ ಕಾಂಗ್ರೆಸ್. ಈಗ ಕರ್ನಾಟಕದಲ್ಲಿ ಬದಲಾವಣೆಯ ಪರ. ಯಾರಾಗ್ತಾರೆ ಮುಖ್ಯಮಂತ್ರಿ ಎನ್ನುವಂಥದ್ದು ಇನ್ನೂ ಅಂತಿಮಗೊಂಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪರಮೇಶ್ವರ್ ಅವರ ಪರ ಸಿದ್ದರಾಮಯ್ಯನವರ ಬಣ ವಕಾಲತ್ತನ್ನ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ 2023 ಚುನಾವಣೆಯಲ್ಲಿ ಪಕ್ಷ ಅತ್ಯಂತ ದೊಡ್ಡ ಬಹುಮತದ ಬಳಿಕ 1995 ಬಳಿಕ ಕಾಂಗ್ರೆಸ್ಗೆ ಅತಿ ಹೆಚ್ಚು ಬಹುಮತ ಸಿಕ್ಕಿರುವಂಥದ್ದು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ. ಸೊ ಆ ಅತ್ಯಂತ ದೊಡ್ಡ ಬಹುಮತದೊಂದಿಗೆ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ನಾನೂ ಪ್ರಯತ್ನ ಪಟ್ಟಿರುವ ಕಾರಣ ಸಿದ್ದರಾಮಯ್ಯನವರ ಬಳಿಕದ ನೆಕ್ಸ್ಟ್ ಕಂಟೆಂಡರ್ ಯಾರು ಅಂತ ಹೇಳಿದ್ರೆ ನಾನೇ ಎನ್ನುವಂತಹ ವಾದವನ್ನು ಆರಂಭದಿಂದಲೂ ಮಾಡ್ತಿರುವ ಹಿನ್ನೆಲೆಯಲ್ಲಿ ಈಗ ಪರಮೇಶ್ವರ್ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಇರುವಂತಹ ಫೈಟ್, ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭಾ ಅವಧಿ ಕೂಡ ಮುಕ್ತಾಯ ಆಗುತ್ತೆ ಜೂನ್ 25ನೇ ತಾರೀಕಿಗೆ. ಬಟ್ ಮುಖ್ಯಮಂತ್ರಿ ಬದಲಾವಣೆ ಆಗುವಂಥದ್ದು ಮಾತ್ರ 100ಕ್ಕೆ 100 ಖಚಿತ. ಈ ಬಾರಿ ಸಿದ್ದರಾಮಯ್ಯನವರಿಗೆ ಕಾರಣಗಳನ್ನ ಹೇಳಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಅವಕಾಶಗಳಿಲ್ಲ. ಕಾರಣಗಳನ್ನು ಏನು ಹೇಳ್ತಾರೆ ಸಿದ್ದರಾಮಯ್ಯನವರು? ನನಗೆ ಇನ್ನೂ 2 ವರ್ಷ ನಾನು ಅವಧಿಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳ್ತಾರ? ಅದನ್ನು ಹೇಳಕ್ಕಾಗಲ್ಲ. ಕಾರಣ ಪಕ್ಷ ಭವಿಷ್ಯವನ್ನು ನೋಡಬೇಕಾಗತ್ತೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸತತ 2 ಬಾರಿ, ಮಧ್ಯದ ಒಂದು ಗ್ಯಾಪ್ ಬಿಟ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಅವಧಿಯಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ಈಗ ಹೊಸಬರಿಗೆ ಅವಕಾಶ, ಹೊಸಬರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಯಾಗಿ ಹೊಸಬರು ಅಷ್ಟೇ, ರಾಜಕಾರಣಕ್ಕೆ ಅಥವಾ ಶಾಸಕರಾಗಿ ಮಂತ್ರಿಗಳಾಗಿ ಹೊಸಬರು ಅಂತಲ್ಲ. ಮುಖ್ಯಮಂತ್ರಿಯಾಗಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿರೋದ್ರಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುತ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ.
ಆ್ಯಕ್ಚುಲಿ ಇಷ್ಟೊತ್ತಿಗೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕಿತ್ತು, ಅಂದರೆ ಸಂಪುಟ ಪುನರ್ರಚನೆ ಆಗಬೇಕಿತ್ತು. ಒಂದಿಷ್ಟು ಸುಮಾರು 15 ಮಂತ್ರಿಗಳನ್ನು ಕೈಬಿಟ್ಟು ಹೊಸದಾಗಿ ಕ್ಯಾಬಿನೆಟನ್ನು ರಚನೆ ಮಾಡಬೇಕಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಕ್ಯಾಬಿನೆಟ್ ರೀಶಫಲ್ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕಾಗತ್ತೆ. ಅವಾಗ ಆ ರೀತಿಯಾದಂತಹ ಸಂದೇಶ ರವಾನೆ ಆಗುತ್ತೆ. ಆದರೆ ಮುಖ್ಯಮಂತ್ರಿಯೇ ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಂತಹ ಸಂದರ್ಭದಲ್ಲಿ ಇಡೀ ಕ್ಯಾಬಿನೆಟ್ ಅವಾಗ ಡಿಸಾಲ್ವ್ ಆದಂಗೆ ಆಗುತ್ತೆ. ಆಗ ಹೊಸ ಮಂತ್ರಿಗಳು, ಹೊಸ ಕ್ಯಾಬಿನೆಟ್ ಬರುತ್ತೆ. ಯಾರು ಹೊಸ ಮುಖ್ಯಮಂತ್ರಿ ಇರ್ತಾರೆ ಅವರೇ ತಮ್ಮದೇ ಕ್ಯಾಬಿನೆಟ್ ಅನ್ನು ರಚನೆ ಮಾಡ್ಕೊಳ್ತಾರೆ. ಇದು ಇರುವಂಥದ್ದು ಡಿಫ್ರೆನ್ಸು ರೀಶಫಲ್ಗೆ ಮತ್ತು ಹೊಸ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಬರುವಂಥ ಕ್ಯಾಬಿನೆಟ್ಗೆ. ಸೊ ಹೀಗಾಗಿ ರೀಶಫಲ್ ಕೂಡ ಮುಂದೂಡಿಕೆ ಆಗಿದೆ. ಸೊ ಒಂದಂತೂ ನಿಜ, ಕರ್ನಾಟಕದ ರಾಜಕಾರಣದಲ್ಲಿ ಈಗ ಮುಖ್ಯಮಂತ್ರಿ ಬದಲಾವಣೆ ಖಚಿತ. 8 ವರ್ಷಗಳ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅವರ ಅಧಿಕಾರದ ಪರ್ವ ಏನಿತ್ತು, ಅಧಿಕಾರದ ಯುಗ ಏನಿತ್ತು, ಅದು ಅಧಿಕೃತವಾಗಿ ತಾರ್ಕಿಕ ಅಂತ್ಯಕ್ಕೆ ಬರಲಿದೆ. ಸಿದ್ದರಾಮಯ್ಯನವರು ಯಾರನ್ನ ಬೆಂಬಲಿಸ್ತಾರೆ ಅವರನ್ನ ಮುಖ್ಯಮಂತ್ರಿ ಮಾಡಬಹುದು. ಜಸ್ಟ್ ಲೈಕ್ ಬೊಮ್ಮಾಯಿ ಅವರನ್ನ ಯಡಿಯೂರಪ್ಪನವರು ಬೆಂಬಲಿಸಿ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಮಾಡಿದ ರೀತಿಯಲ್ಲಿ, ಅಥವಾ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಹೇಳಬಹುದು, ನಾವು ಯಾರನ್ನ ಫೈನಲ್ ಮಾಡ್ತೀವಿ ಅವರಿಗೆ ನೀವು ಬೆಂಬಲವಾಗಿ ನಿಲ್ಲಬೇಕು ಅಂಥೇಳಿ. ಅದು ಎರಡು ಇನ್ನು ಚರ್ಚಿತ ವಿಷಯಗಳು. ಅದನ್ನು ಹೊರತುಪಡಿಸಿದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡಲಿದ್ದಾರೆ. ಸೊ ಕರ್ನಾಟಕಕ್ಕೆ ಅತಿ ಶೀಘ್ರದಲ್ಲೇ ಹೊಸ CM ಬರಲಿದ್ದಾರೆ. ಇದು ಪ್ರತಿಕ್ಷಣ ಎಕ್ಸ್ಕ್ಲೂಸಿವ್ ಸುದ್ದಿ.